ನಮಸ್ಕಾರ. ಶ್ರೀ ವೀರಸ್ಕಂದ ಕ್ರಿಯೇಷನ್ಸ್ ಅರ್ಪಿಸುವ ದೇಗುಲ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಇನ್ನು ಕಾರ್ಯಕ್ರಮ ವೀಕ್ಷಿಸ್ತಾ ಇರುವ ಸಮಸ್ತ ವೀಕ್ಷಕರಿಗೂ ಹೊಸ ವರ್ಷ ಹಾಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇನ್ನು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆ ಹೇಗಿರಬೇಕು, ಇದರ ಹಿನ್ನೆಲೆ ಏನು, ಪೊಂಗಲ್ ಮಾಡುವಂತಹ ವಿಶೇಷ ಏನು, ಪ್ರತಿಯೊಂದು ಮನೆಗೆ ಹೋಗಿ ನಾವು ಎಳ್ಳನ್ನ ಬೀರ್ತೀವಿ, ಯಾಕೆ ಬೀರಬೇಕು, ಇದರ ಫಲಾನುಫಲಗಳು ಯಾವ ರೀತಿ ಇರುತ್ತೆ, ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಶ್ರೀಯುತ ರವಿ ಶರ್ಮಾ ಗುರುಗಳು ನಮ್ಮೊಟ್ಟಿಗಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ವೀಕ್ಷಕರ ಪರವಾಗಿ ತಮಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು. ತಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು, ಹಾಗೆ ನಮ್ಮ ಎಲ್ಲ ವ್ಯೂವರ್ಸ್ಗೂ ಕೂಡ ಮಕರ ಸಂಕ್ರಾಂತಿ ಶುಭಾಶಯಗಳು. ಎಳ್ಬೀರಿ, ಒಳ್ಳೆ ಮಾತಾಡಿ ಸದಾಕಾಲ ಸುಖವಾಗಿ. ಖಂಡಿತ ಗುರುಗಳೇ, ಹೊಸ ವರ್ಷದ ಮೊದಲನೇ ಹಬ್ಬ, ಎಲ್ಲೆಡೆ ಹಬ್ಬದ ಆಚರಣೆ ನಡೀತಾ ಇರುತ್ತೆ. ಮೊದಲದಾಗಿ ಈ ಸಂಕ್ರಾಂತಿ ಹಬ್ಬದ ವಿಶೇಷ ಏನು, ಇದರ ಬಗ್ಗೆ ತಿಳಿಸ್ಕೊಳ್ಳಿ. ನೋಡಿ, ದಕ್ಷಿಣಾಯಣ ಪುಣ್ಯಕಾಲ ಮುಗಿದು ಉತ್ತರಾಯಣಕ್ಕೆ ನಾವು ಕಾಲಿಡುವಂಥ ಒಂದು ಸಂದರ್ಭಕ್ಕೆ ಮಕರ ಸಂಕ್ರಮಣ ಅಂತ ಹೇಳ್ತಾರೆ. ಇಲ್ಲಿ ತನಕ ಧನುರ್ಮಾಸದಲ್ಲಿ ನಾವು ಕಾಲವನ್ನು ಕಳೀತಿರ್ತೀವಿ. ಧನುರ್ಮಾಸ ಮುಗಿದು ಮಕರ ಮಾಸ ಪ್ರಾರಂಭ ಆಗುತ್ತೆ. ಇದಕ್ಕೆ ಮಕರ ಸಂಕ್ರಮಣ ಅಂತ ಹೇಳ್ತೀವಿ. ಸೂರ್ಯ ಪಥವನ್ನು ಬದಲಾವಣೆ ಮಾಡುವಂಥ ಒಂದು ಕಾಲಕ್ಕೆ ಮಕರ ಸಂಕ್ರಮಣ ಅಂತ ಹೇಳ್ತಾರೆ. ಇದಕ್ಕೆ ಆದಂಥ ಒಂದು ವಿಶಿಷ್ಟವಾದಂಥ ಒಂದು ಕಥೆ ಇದೆ. ಏನು ಅಂದರೆ, ಈ ಮಕರ ಸಂಕ್ರಮಣದಲ್ಲಿ ಹಿಂದೆ ಸೃಷ್ಟಿಕರ್ತನಾದಂಥ ಬ್ರಹ್ಮದೇವರು ತನ್ನ ವಾಹನದ ಮೇಲೆ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಇದನ್ನು ನೋಡಿದಂತಹ ಆ ಸೂರ್ಯದೇವರು ವಿಪರೀತವಾದಂತಹ ಶಾಖವನ್ನು ಆ ಬ್ರಹ್ಮದೇವರ ಮೇಲೆ ಬಿಡ್ತಾನೆ. ಇದರಿಂದ ಬ್ರಹ್ಮದೇವರು ವಿಚಲಿತನಾಗ್ತಾನಂತೆ. ಯಾಕೆ ಅಂದರೆ, ಈಗ ನಮಗೆ ಕಾರಲ್ಲಿ ಹೋಗಬೇಕಾದ್ರೆ ವಿಪರೀತವಾದಂಥ ಬಿಸಿಲು ಬಂದರೆ ನಾವು ಏನು ಮಾಡ್ತೀವಿ, ಕಾರಲ್ಲಿ ಆಯಿತಾ ಸನ್ಶೈಡರ್ ಹಾಕೋಣ, ಹೌದಾ, ಕಣ್ಣಿಗೆ ಹೊಡೆಯುತ್ತೆ ಮತ್ತು ಓಡಿಸೋಕ್ಕಾಗಲ್ಲ ಅನ್ನೋದು. ಹೀಗೆ ಬ್ರಹ್ಮದೇವರಿಗೆ ಆ ಥರ ಆದಾಗ ವಿಪರೀತ ಕೋಪ ಬಂದು ಸೂರ್ಯನಿಗೆ ಶಾಪ ಕೊಡ್ತಾನೆ. ನೀನು ಕಳಾಹೀನನಾಗು, ನಿನ್ನಲ್ಲಿ ಯಾವುದೇ ರೀತಿಯಾದಂಥ ಚೈತನ್ಯ ಇರಬಾರ್ದು ಅಂತ ಹೇಳಿ ಶಾಪ ಕೊಡ್ತಾನೆ. ಇದರಿಂದ ವಿಚಲಿತನಾದಂಥ ಸೂರ್ಯ ಏನು ಮಾಡಬೇಕು ಅಂತ ಅವನು ತಲೆ ಕೆಡಿಸ್ಕೊತಾನೆ. ಇಂತಹ ಒಂದು ಸಂದರ್ಭದಲ್ಲಿ ಇಡೀ ಲೋಕವೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಯಾಕೆ ಅಂದರೆ, ಲೋಕಕ್ಕೆ ಬೆಳಕು ಕೊಡುವಂಥ ಸೂರ್ಯನಿಗೆ ಗ್ರಹಣ ಹಿಡ್ದಂಗೆ ಆಗೋಯ್ತು. ಈಗ ಯಾವ ರೀತಿಯಲ್ಲಿ ಆಗುತ್ತೆ ಅಂದರೆ, ಪ್ರಕೃತಿಯೂ ಕೂಡ ಸಪ್ಪಗಾಗತ್ತಂತೆ. ಯಾಕೆ ಅಂದರೆ, ಬಿಸಿಲಿಲ್ಲ ಅಂದರೆ ಯಾವ ಬೆಳೆಗಳನ್ನು ನಾವು ಬೆಳೆಯೋಕ್ಕಾಗಲ್ಲ, ಹಾಗೆ ಯಾಗಗಳನ್ನು ಮಾಡೋಕ್ಕಾಗಲ್ಲ. ಪ್ರಕೃತಿ ಒಂದು ರೀತಿ ಯಾವ ರೀತಿ ಆಗುತ್ತೆ ಅಂದರೆ ಅಜಾಡ್ಯವನ್ನು ಹೊಂದ್ಬಿಡುತ್ತೆ. ಇಂತಹ ಸಂದರ್ಭದಲ್ಲಿ ಸೂರ್ಯ ಏನು ಮಾಡಬೇಕು ಅಂತ ತೋಚದೆ ತಲೆ ಕೆಡಿಸ್ಕೊಂಡು ಕೂತಾಗ ಎಲ್ಲ ದೇವಾನುದೇವತೆಗಳು ಇದರಿಂದ ವಿಚಲಿತರಾಗ್ತಾರಂತೆ. ಯಾಕೆ ಅಂದರೆ, ಅವ್ರಿಗೆ ಹವಿಸ್ಸು ಸಿಗ್ತಾ ಇಲ್ಲ. ಯಾಕೆ ಅಂದರೆ, ದೇವತೆಗಳಿಗೆ ಚೈತನ್ಯ ಯಾವಾಗ ಬರುತ್ತೆ, ಹೋಮ ಹವನ ಮಾಡಿ ಅದಕ್ಕೆ ಚೈತನ್ಯವನ್ನು ಹವಿಸ್ಸನ್ನು ಕೊಟ್ಟಾಗ ದೇವತೆಗಳಿಗೆ ಚೈತನ್ಯ ಬರುತ್ತೆ. ಅವರು ಕೂಡ ಚೈತನ್ಯ ವಿಹೀನರಾಗ್ಬಿಡ್ತಾರಂತೆ. ಇಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸೂರ್ಯನಿಗೆ ಹೇಳ್ತಾರಂತೆ, ನೀನು ಮಹಾವಿಷ್ಣುವನ್ನು ಕುರಿತಾಗಿ ತಪಸ್ಸನ್ನು ಆಚರಣೆ ಮಾಡು, ಇದಕ್ಕೆ ಏನಾದ್ರು ಒಂದು ದಾರಿಯನ್ನು ಅವನು ಮಾಡ್ತಾನೆ ಅಂತ ಹೇಳಿದಾಗ 18 ವರ್ಷಗಳ ಕಾಲ ಸೂರ್ಯದೇವರು ಈ ಧನುರ್ಮಾಸ ಮತ್ತು ಮಕರ ಸಂಕ್ರಮಣ ಈ ಮಧ್ಯಕಾಲದಲ್ಲಿ 18 ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ. ತಪಸ್ಸನ್ನು ಮಾಡಿದಾಗ ಆ ಮಹಾವಿಷ್ಣು ಸುಪ್ರಸನ್ನನಾಗಿ ಅವನಿಗೆ ಬಂದಂತಹ ಶಾಪಗಳು ವಿಮೋಚನೆ ಆಗಲಿ ಅಂಥೇಳಿ ಅನುಗ್ರಹ ಮಾಡಿ ಮತ್ತೆ ಅವನಿಗೆ ಕಳೆ ಅನ್ನೋದು ಬರುವ ಹಾಗೆ ಅನುಗ್ರಹ ಮಾಡ್ದ ಅಂಥೇಳಿ ಈ ಒಂದು ವಿಚಾರದಲ್ಲಿ ಹೇಳ್ತಾರೆ. ನೋಡಿ, ಈ ಮಕರ ಸಂಕ್ರಮಣ ಏನು ಪ್ರಾರಂಭ ಆಗುತ್ತಲ್ಲ, ಧನುರ್ಮಾಸ ಮುಗಿದು ನಾವು ಮಕರ ಸಂಕ್ರಮಣ ಕಾಲಿಟ್ಟಿರ್ತೀವಿ. ಈ ಕಾಲದಲ್ಲಿ ಏನಾಗಿರುತ್ತೆ ಅಂದರೆ ವಿಪರೀತವಾದಂಥ ಚಳಿ. ಈ ಚಳಿಗಾಲದಲ್ಲಿ ಏನಾಗುತ್ತೆ ಅಂದರೆ ಸೂರ್ಯನೂ ಕೂಡ ತಣ್ಣಗೆ ಮಲ್ಕೊಬಿಟ್ಟಿರ್ತಾನೆ. ಹಾಗೆ ಪ್ರಕೃತಿಯೂ ಕೂಡ ಏನಾಗಿರುತ್ತೆ, ಶಾಂತವಾಗಿ ಸ್ತಬ್ಧವಾಗಿಬಿಟ್ಟಿರುತ್ತೆ. ಯಾಕೆ ಅಂದರೆ, ಈಗ ನಾವು ಬೆಳಗ್ಗೆ 6 ಗಂಟೆಗೆ ಎದ್ದೇಳೋವರೆಗೆ ಸ್ವಲ್ಪ ಚಳಿಗಾಲ ಇದ್ದರೆ ಏನನ್ಸುತ್ತೆ, ಒಂದು 8 ಗಂಟೆ ತನಕ ಮಲ್ಕೊಳ್ಳೋಣ, ಅಯ್ಯೋ ಮಾಡೋ ಕೆಲಸ ಇದ್ದೇ ಇರುತ್ತೆ ಅಂತ ಹೇಳಿ ಹಾಗೆ ಭಾವನೆ ಬರುತ್ತಲ್ಲ. ಹಾಗೆ ಈ ಮಕರ ಸಂಕ್ರಮಣ ಅಂದರೆ ಏನು ಅಂದರೆ, ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡ್ತಾನೆ. ಧನುರಾಶಿಯಿಂದ ಮಕರ ರಾಶಿಗೆ ಹೋಗ್ತಾನೆ. ಮತ್ತೆ ಎಲ್ಲ ಲವಲವಿಕೆಯಿಂದ ಚಟುವಟಿಕೆಗಳ ಪ್ರಾರಂಭ ಆಗುವಂಥ ಕಾಲಕ್ಕೆ ಮಕರ ಸಂಕ್ರಮಣ ಅಂತ ಹೇಳ್ತಾರೆ. ಆಗಲೇ ನೀವು ಹೇಳಿದ್ರಿ, ವರ್ಷದ ಮೊದಲನೇ ಹಬ್ಬ ಅಂಥೇಳಿ 2026ರ ಕ್ಯಾಲೆಂಡರ್ ನಾವು ನೋಡೋಕೆ ಹೋದಾಗ ಇದು ವರ್ಷದ ಮೊದಲನೇ ಹಬ್ಬ. ಆದರೆ ನಮ್ಮ ಸನಾತನ ಧರ್ಮದವರಿಗೆ ಯುಗಾದಿ ಹಬ್ಬ ಪ್ರಧಾನವಾಗಿ ಮೊದಲ ಹಬ್ಬ. ಆದರೆ ನಾವು ಇದನ್ನೂ ಕೂಡ ನಮ್ಮ ಜೊತೆಯಲ್ಲಿ ಅಳವಡಿಸ್ಕೊಂಡಿರೋದ್ರಿಂದ ಇದು ವಿಶೇಷವಾದಂತಹ ಒಂದು ಸಂದರ್ಭ. ಈ ಮಕರ ಸಂಕ್ರಮಣದಲ್ಲಿ ಅನೇಕವಾದಂಥ ಆರಾಧನೆಗಳನ್ನು ಮಾಡ್ತಾರೆ. ಆಗಲೇ ನೀವು ಹೇಳಿದ್ರಿ, ಹುಗ್ಗಿ ನೈವೇದ್ಯವನ್ನು ಮಾಡೋದು ಅಂದರೆ ಸಿಹಿ ಪೊಂಗಲನ್ನು ನೈವೇದ್ಯ ಮಾಡೋದು. ಅದಕ್ಕೆ ಮುದ್ಗಧಾನ್ಯ ಅಂತ ಹೇಳ್ತಾರೆ. ಮುದ್ಗ ಅಂದರೆ ಹೆಸರು ಕಾಳು ಅಥವಾ ಹೆಸರು ಬೇಳೆ ಅಂತ ಗೊತ್ತಾಯ್ತಾ. ಮುದ್ಗಾನ್ನ ನೈವೇದ್ಯವನ್ನು ಮಾಡ್ತೀವಿ.
ಯಾಕೆ ಅಂದರೆ ಮನುಷ್ಯನ ದೇಹ ಏನಾಗಿರುತ್ತೆ ಅಂದರೆ ವಿಪರೀತವಾದಂಥ ಚಳಿಗೆ ಒಂದು ರೀತಿಯಲ್ಲಿ ಕುಬ್ಜು ಆಗಿಬಿಟ್ಟಿರುತ್ತೆ, ಮೆತ್ತಗಾಗ್ಬಿಟ್ಟಿರ್ತೀವಿ ನಾವೆಲ್ಲ. ಹಾಗಾಗಿ ನಮ್ಮ ದೇಹದಲ್ಲಿ ಏನಾಗಿರುತ್ತೆ ಅಂದರೆ ಹೀಟ್ ಜನ್ರೇಟ್ ಆಗಬೇಕು ಅಂದರೆ ಉಷ್ಣಾಂಶ ಜಾಸ್ತಿ ಆಗಬೇಕು, ಶೀತಾಂಶ ಕಡಿಮೆ ಆಗಬೇಕು ಅಂದರೆ ಈ ಹೆಸರು ಬೇಳೆಯನ್ನು, ಹೆಸರು ಕಾಳನ್ನು ಬಳಸಬೇಕು. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಮನುಷ್ಯನಿಗೆ ಹೀಟ್ ಜನ್ರೇಟ್ ಆಗಿ ಅವನಿಗೆ ಲವಲವಿಕೆ ಬರುತ್ತೆ ಅನ್ನೋದಕ್ಕೋಸ್ಕರವಾಗಿ ಮುದ್ಗಾನ್ನ ವಿಶೇಷ ನೈವೇದ್ಯ ಅಂದರೆ ಈ ಇಡೀ ನಿಮಗೆ ಧನುರ್ಮಾಸದಿಂದ ಹಿಡಿದು ಸಂಕ್ರಮಣದ ತನಕನೂ ಕೂಡ ಮುದ್ಗಾನ್ನ ನೈವೇದ್ಯ ಪರಿಪೂರ್ಣ ಆಗೋದು ಯಾವಾಗ ಸಂಕ್ರಮಣಕ್ಕೆ ನಾವು ಇದನ್ನು ಮಾಡ್ಕೊಂಡು ಬಂದಿರ್ತೀವಲ್ಲ ಅದನ್ನು ನಿಲ್ಲಿಸೋದು ಸಂಕ್ರಮಣಕ್ಕೆ. ಹಾಗಾಗಿ ನಮ್ಮಲ್ಲಿ ಈ ಸಂಕ್ರಾಂತಿ ಆಚರಣೆ ಹಳ್ಳಿ ಭಾಗದಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಆದರೆ ಈ ತಮಿಳವರಿಗೆ ಈ ಸಂಕ್ರಾಂತಿ ಅನ್ನೋದೇನಿದೆಯೋ ಅದೇ ದೊಡ್ಡ ಹಬ್ಬ ಅವರಿಗೆ. ಪೊಂಗಲನ್ನು ನೈವೇದ್ಯ ಮಾಡೋದು, ಮತ್ತೆ ಮನೆ ಮುಂದೆ ಮಡಕೆಗಳನ್ನು ಇಟ್ಟು ಕಬ್ಬುಗಳನ್ನು ಜೋಡಿಸಿ ವಿಶೇಷವಾಗಿ ಏನಂದರೆ ಒಲೆಯಲ್ಲಿ ಅಡುಗೆಯನ್ನು ಮಾಡಿ ಅದನ್ನು ಅವರ ಆರಾಧ್ಯ ದೇವರಿಗೆ ನೈವೇದ್ಯವನ್ನು ಮಾಡಿ 4-6 ಜನ ಮನೆಗೆ ಪೊಂಗಲನ್ನು, ಸಿಹಿ ಹಾಗೂ ಖಾರ ಪೊಂಗಲನ್ನು ಹಂಚೋದು ವಾಡಿಕೆ. ಇದು ದೇಹದ ಜನರೇಟ್ ಸ್ವಲ್ಪ ಜಾಸ್ತಿ ಆಗಬೇಕು, ಹೀಟ್ ಜಾಸ್ತಿ ಆಗಬೇಕು ಮತ್ತು ಮನುಷ್ಯನಿಗೆ ಲವಲವಿಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ವಿಶೇಷವಾದಂಥ ಮುದ್ಗಾನ್ನ ನೈವೇದ್ಯ ಅಂದರೆ ಪೊಂಗಲನ್ನ ನೈವೇದ್ಯ, ಹುಗ್ಗಿ ನೈವೇದ್ಯವನ್ನು ಮಾಡ್ತಾರೆ. ಖಂಡಿತ ಎಲ್ಲೋ ಒಂದು ಕಡೆ ನಮಗೆ ಧನುಸ್ಸು ರಾಶಿಲಿರುವಂಥ ರವಿ ಮಕರ ರಾಶಿಗೆ ಪತನವನ್ನ ಬದಲಾಯಿಸೋದ್ರ ಬಗ್ಗೆ ತಿಳಿಸ್ಕೊಟ್ರಿ, ಕಥೆಯನ್ನ ಹೇಳಿದ್ರಿ, ಅದ್ರ ಜೊತೆಯಲ್ಲಿ ಪೊಂಗಲ್ ಯಾಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. ಇನ್ನು ಬಹಳ ವಿಶೇಷವಾಗಿ ಹಳ್ಳಿ ಭಾಗಗಳಲ್ಲಿ ಕೂಡ ಹೆಚ್ಚಾಗಿ ಈ ಒಂದು ಹಬ್ಬವನ್ನ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಕಿಚ್ಚು ಹಾಯಿಸುವಂಥದ್ದು ಅಥವಾ ಸಂಜೆ ಕಾಲದಲ್ಲಿ ಪ್ರಾರಂಭ ಆಗುತ್ತೆ. ಇದು ಯಾವ ರೀತಿ ನಡೆಯುತ್ತೆ ನೋಡಿ, ನಾನು ಆಗಲೇ ಹೇಳಿದ ಹಾಗೆ ಈ ಮಕರ ಏನು ಮಾಸ ಪ್ರಾರಂಭ ಆಗುತ್ತೋ ಈ ಸಂದರ್ಭದಲ್ಲಿ ಮನುಷ್ಯ ಹೇಗೆ ಪಶು ಮತ್ತು ಪಕ್ಷಿಗಳು ಮತ್ತು ಮಾನವ ಇದು ಒಂದನ್ನು ಬಿಟ್ಟು ಒಂದು ಇರೋದಿಲ್ಲ, ಹಾಗೆ ಪ್ರಾಣಿಗಳಿಗೂ ಕೂಡ ಏನಾಗಿರುತ್ತೆ ಅಂದರೆ ಇದು ಸುಗ್ಗಿ ಕಾಲ. ಯಾವುದು ಧನುರ್ಮಾಸ ಮತ್ತು ಮಕರ ಮಾಸ ಇದೆಯಲ್ಲ, ಇದು ಸುಗ್ಗಿ ಕಾಲ ಅಂದರೆ ಬೆಳೆಗಳು ಕೈಗೆ ಬರುವಂಥ ಸಮಯ. ಇಂತಹ ಸಮಯದಲ್ಲಿ ಏನು ಮಾಡಿಸಿರ್ತೀವಿ ನಾವು, ಪ್ರಾಣಿಗಳನ್ನು ವಿಪರೀತವಾಗಿ ದುಡಿಸ್ಕೊಂಡಿರ್ತೀವಿ. ಅಂದರೆ ಈಗೆಲ್ಲ ಅತ್ಯಾಧುನಿಕ ಕಾಲಘಟ್ಟದಲ್ಲಿದ್ದೀವಿ, ಟ್ರ್ಯಾಕ್ಟರ್ಗಳು ಬಂದಿದ್ದಾವೆ, ಬೇಕಾದಷ್ಟು ಮಿಷಿನ್ಗಳು ಬಂದಿದೆ, ಅದನ್ನೆಲ್ಲ ಬಳಸ್ಬಿಟ್ಟು ನಾವು ಬೆಳೆಗಳನ್ನು ಬೆಳಿತೀವಿ. ಆದರೆ ಹಿಂದಿನ ಕಾಲದಲ್ಲಿ ಚೆನ್ನಾಗಿ ಎತ್ತುಗಳನ್ನು ಬಳಸ್ತಾ ಇದ್ದರು. ಹಾಗಾಗಿ ಏನು ಮಾಡ್ತಾಯಿದ್ರು, ಅವಕ್ಕೆ ವಿಪರೀತವಾಗಿ ದುಡಿಸಿದ್ರು. ಇಂತಹ ಸಂದರ್ಭದಲ್ಲಿ ಅವಕ್ಕೆ ಒಂದು ವಿಶ್ರಾಂತಿಯನ್ನು ಕೊಟ್ಟು ಅದರಲ್ಲಿ ಪೂಜ್ಯ ಭಾವವನ್ನು ನಾವು ನೋಡೋದು. ಯಾಕೆ ಅಂದರೆ ನಮ್ಮಲ್ಲೇನಾಗಿದೆ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ನೀವು ಹಳೆ ಮನೆಗಳಲ್ಲಿ ಹೋಗಿ ನೋಡಿದ್ರೆ ಮನುಷ್ಯರ ಫೋಟೋ ಜೊತೆಯಲ್ಲಿ ಹಸುಗಳ ಫೋಟೋ, ಎತ್ತುಗಳ ಫೋಟೋಗಳು ಜೊತೆಯಲ್ಲೇ ಇರೋದು. ಅಂದರೆ ಮಾನವನಿಗೂ ಪಶುಗಳಿಗೂ ಒಂದು ಅವಿರತವಾದಂಥ ಒಂದು ಸಂಬಂಧ ಇತ್ತು. ಹಾಗಾಗಿ ಏನು ಮಾಡ್ತಾಯಿದ್ರು ಅಂದರೆ ಮನುಷ್ಯ ಹೇಗೆ ಎಣ್ಣೆ ಅಭ್ಯಂಜನವನ್ನು ಸ್ನಾನ ಮಾಡಿ ಆಯಿತಾ, ಬಿಸಿ ನೀರನ್ನು ಸ್ನಾನ ಮಾಡಿ ಚೆನ್ನಾಗಿ ಆಯಿತಾ, ಅವನು ಒಳ್ಳೆ ಬಟ್ಟೆಗಳನ್ನು ಹಾಕ್ಕೊಂಡು ಆಮೇಲೆ ಅವನು ತಯಾರಾಗ್ತಾ ಇದ್ನು, ಹಾಗೆ ಪ್ರಾಣಿಗಳಿಗೆ ಗೋಧೂಳಿ ಲಗ್ನ ಅಂತ, ಗೋವುಗಳಿಗೆ ಇರುವಂಥ ಒಂದು ಲಗ್ನ ಏನು ಅಂದರೆ ಗೋವುಗಳು ತಮ್ಮ ಕಾರ್ಯಗಳನ್ನು ಮುಗಿಸಿ ಮನೆಗೆ ಬರುವಂಥ ಒಂದು ಸಮಯಕ್ಕೆ ಗೋಧೂಳಿ ಲಗ್ನ ಅಂತ ಹೇಳ್ತಾರೆ. ಈ ಗೋಧೂಳಿ ಲಗ್ನದಲ್ಲಿ ಆ ಹಸುಗಳಿಗೆ ಚೆನ್ನಾಗಿ ಸ್ನಾನಗಳನ್ನು ಮಾಡಿಸಿ ಅವಕ್ಕೆ ವಿಶೇಷವಾದಂಥ ಅಲಂಕಾರ, ಈ ಬಲೂನ್ಗಳನ್ನು ಕಟ್ಟೋದು, ಬಣ್ಣಗಳನ್ನು ಹಚ್ಚೋದು ಆಯಿತಾ, ಆ ಥರ ರೀತಿಯಾದಂಥ ಒಳ್ಳೊಳ್ಳೆ ವಸ್ತ್ರಗಳನ್ನು ಹಾಕೋದು, ಹೂಗಳನ್ನು ಅಲಂಕಾರ ಮಾಡಿ ಅವಕ್ಕೆ ಹಿಡಿದಂಥ ಅಜಾಡ್ಯ, ಈ ಸುಸ್ತಾಗಿ ಪಾಪ ಅವು ಬೆಳೆದಿರ್ತಾವಲ್ಲ, ಅವಕ್ಕೆ ಒಂದು ಕಿಚ್ಚನ್ನು ಹಾಯಿಸೋದ್ರಿಂದ ಅವಕ್ಕೇನಾಗುತ್ತೆ. ಮತ್ತೆ ಇನ್ನೊಂದೇನಾಗುತ್ತೆ ಅಂದರೆ ಹಿಂದಿನ ಕಾಲದಲ್ಲಿ ಎತ್ತುಗಳಿಗೆ ವಿಪರೀತವಾದಂಥ ದೃಷ್ಟಿ ಆಗ್ತಿತ್ತು. ಮನುಷ್ಯನಿಗೆ ಬರುವಂಥ ಎಲ್ಲ ರೀತಿಯಾದಂಥ ನೆಗೆಟಿವನ್ನು ಪಾಪ ಫಸ್ಟ್ ಅವೇ ಸ್ವೀಕರಿಸ್ತಾ ಇತ್ತು. ಹಾಗಾಗಿ ಏನಾಗ್ತಿತ್ತು ಅಂದರೆ ಆ ಥರ ಕೆಲವ್ರಿಗೆ ಏನಾಗ್ತಿತ್ತು ಅಂದರೆ ಒಳ್ಳೆ ಬೆಳೆ ಬರೋದು, ಒಳ್ಳೆಯ ಕೃಷಿ ಭೂಮಿ ಸಿಕ್ಕಿರೋದು, ಅಥವಾ ಕೆಲವೊಬ್ಬರಿಗೆಲ್ಲ ಒಳ್ಳೆ ನೀರಾವರಿ ಜಮೀನು ಇರ್ತಿತ್ತು. ಅಂಥವ್ರು ಏನಾಗಿತ್ತು, ಸಮೃದ್ಧಿಯಾಗಿ ಶ್ರಮವನ್ನು ಪಟ್ಟು ಸಮೃದ್ಧಿಯಾಗಿ ಫಲವನ್ನು ಪಡೀತಿದ್ರು. ಇಂತಹ ಸಂದರ್ಭದಲ್ಲಿ ಮನುಷ್ಯರ ಮೇಲೂ ಕೆಲವೊಂದಷ್ಟು ದೃಷ್ಟಿ ಆಗ್ತಿತ್ತು, ಪ್ರಾಣಿಗಳ ಮೇಲೂ ಒಂದಷ್ಟು ದೃಷ್ಟಿ ಆಗ್ತಿತ್ತು. ಆ ಥರದ್ದು ಏನಾದರೂ ಇತ್ತು ಅಂದರೆ ಆ ಅಜಾಡ್ಯಗಳಾಗಿರಲಿ ಅಥವಾ ದೃಷ್ಟಿ ದೋಷಗಳಿರಲಿ ಅದೆಲ್ಲ ಹೋಗಲಿ ಅನ್ನೋದಕ್ಕೋಸ್ಕರವಾಗಿ ಒಮ್ಮೆ ಕಿಚ್ಚು ಹಾಯಿಸೋದ್ರಿಂದ, ಈಗ ನೋಡಿ ನೀವೇ ಮನೆಯಲ್ಲಿ ಯಾವ್ದಾದ್ರು ಒಂದು ಮಕ್ಕಳಿದ್ದರೆ ಅಥವಾ ಚೆನ್ನಾಗಿರೋರು ಯಾರು ಇದ್ದರೆ ಮನೆಯಿಂದ ಯಾವ್ದಾದ್ರು ಒಂದು ಫಂಕ್ಷನ್ ಕರ್ಕೊಂಡು ಹೋದರೆ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದಾಗ ಏನು ಮಾಡ್ತೀರಾ, ಕಡ್ಡಿ ತಗೊಂಡು ಬೆಂಕಿ ಇಟ್ಟು ದೃಷ್ಟಿ ತೆಗಿತೀರಾ. ಹೌದಾ? ಯಾಕೆ? ಏನೇ ದೃಷ್ಟಿ ಇದ್ರು ಮೂಲೆಯಲ್ಲಿ ತಗೊಂಡೋಗಿ ಇಟ್ಬಿಟ್ಟು ಚಿಟಾಪಟ ಅಂದ್ಬಿಟ್ರೆ ದೃಷ್ಟಿ ಎಲ್ಲ ಹೊಟ್ಟೋಯ್ತು ಅಂತ. ಹಾಗೆ ಪ್ರಾಣಿಗಳಿಗೇನೋ ಪರಕೆ ತೊಗೊಂಡು ತೋರ್ಸೋಕ್ಕಾಗಲ್ಲ ಅಲ್ವಾ? ಹಾಗಾಗಿ ಕಿಚ್ಚನ್ನು ಹಾಯಿಸಿದ್ರೆ ಅವಕ್ಕೆ ಏನಾಗುತ್ತೆ ಅಂದರೆ ಒಂದು ರೀತಿಯಾದಂಥ ಚೈತನ್ಯ ಬರುತ್ತೆ, ಮತ್ತೆ ಅವು ಆ್ಯಕ್ಟಿವ್ ಆಗ್ತವೆ. ರೈತನಿಗೆ ಮತ್ತೆ ನಾನು ರೆಡಿ ಇದ್ದೀನಿ ಮತ್ತೆ ನೆಕ್ಸ್ಟು ಅನ್ನುವಂಥದ್ದೊಂದು ಸೂಚನೆ ಅನ್ನೋದು. ಇದು ಕಿಚ್ಚನ್ನು ಹಾಯಿಸೋದಕ್ಕೆ ವಿಶೇಷವಾದಂತಹ ಒಂದು ಸಂದರ್ಭ ಮತ್ತು ಕಾಲ. ಖಂಡಿತ. ಅದ್ರ ಜೊತೆನಲ್ಲಿ ಮನೇಲಿ ಪುಟ್ಟ ಮಕ್ಕಳಿದ್ರೆ ಅಥವಾ ಹಿರಿಯರಾಗಿರ್ಬೋದು, ಒಂದು ಎಳ್ಳು ಬೀರುವಂತ ಸಂಪ್ರದಾಯವನ್ನ ಕೂಡ ಇಟ್ಕೊಂಡಿರ್ತಾರೆ, ಪ್ರತಿಯೊಂದು ಮನೆಗೆ ಹೋಗಿ ಕೊಡುವಂಥದ್ದು. ಇದು ಯಾಕೆ ಗುರುಗಳೇ, ಇದು ಯಾವ ರೀತಿ ಬಂತು, ಇದ್ರ ಹಿನ್ನೆಲೆ ಏನಿದೆ, ಯಾಕೆ ನಾವು ಎಳ್ಳನ್ನ ಹೋಗಿ ಕೊಡಬೇಕು, ಎಳ್ಳು ಬೀರಬೇಕು? ನೋಡಿ, ಈಗ ನಿಮಗೆ ಸಂಕ್ರಮಣ ಕಾಲ ಬರ್ತಾ ಇದೆ. ಸಂಕ್ರಮಣಕ್ಕೆ ಮುಂಚೆ ಒಂದು 15 ದಿನ ಮುಂಚೆ ಏನು ಬರುತ್ತೆ, ಎಳ್ಳು ಅಮಾವಾಸ್ಯೆ ಅಂತ ಬರುತ್ತೆ. ಈಗ ಎಳ್ಳನ್ನು ಏನಕ್ಕೆ ಬಳಸಬೇಕು, ವಿಶೇಷ ಎಳ್ಳಿಗೆ ಏನಕ್ಕೆ ಆ ಪ್ರಾಧಾನ್ಯತೆ ಬಂತು ಅನ್ನೋದು ನೋಡೋದಾದರೆ,
ಹೇಗೆ ನಾನು ಆಗಲೇ ಹೇಳಿದ ಹಾಗೆ ಹೆಸರುಬೇಳೆ ಹೆಸರುಕಾಳು ಹೇಗೆ ಮನುಷ್ಯನ ದೇಹದಲ್ಲಿ ಉಷ್ಣಾಂಶವನ್ನು ಜಾಸ್ತಿ ಮಾಡುತ್ತೋ ಹಾಗೆ ಎಳ್ಳು ಕೂಡ ಮನುಷ್ಯನಿಗೆ ಒಳ್ಳೆ ರೀತಿಯಾದಂಥ ಉಷ್ಣಾಂಶವನ್ನು ಜಾಸ್ತಿ ಮಾಡುತ್ತೆ. ಮತ್ತು ಈ ಸಂಕ್ರಮಣಕ್ಕೆ ಮುಂಚೆ ಒಂದು 15 ದಿನಕ್ಕೆ ಮುಂಚೆ ಬರುವಂಥ ದಿನ ಎಳ್ಳು ಅಮಾವಾಸ್ಯೆ ಅಂತ ಹೇಳ್ತಾರೆ. ಈ ಎಳ್ಳು ಅಮಾವಾಸ್ಯೆ ಮತ್ತು ಈ ಸಂಕ್ರಮಣಕ್ಕೆ ಮಕರ ಸಂಕ್ರಮಣ ಅಂತ ಹೇಳ್ತೀವಿ. ಮಕರ ರಾಶಿಗೆ ಅಧಿಪತಿ ಯಾರು? ಶನಿದೇವರು. ವಿಶೇಷವಾಗಿ ಈ ಎಳ್ಳನ್ನು ನಾವು ಬೀರೋದ್ರಿಂದ ನಮಗೆ ಹೆಚ್ಚಿನ ಪಕ್ಷದಲ್ಲಿರುವಂಥ ಪಂಚಮ ಶನಿ, ಸಪ್ತಮ ಶನಿ, ಅಷ್ಟಮ ಶನಿ ಬಾಧೆಗಳು ದೂರ ಆಗುತ್ತೆ ಅಂತೇಳಿ ಕೆಲವೊಂದು ಶಾಸ್ತ್ರಗಳು ಉಲ್ಲೇಖ ಮಾಡ್ತಾರೆ. ಈಗ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಹಳ್ಳಿ ಭಾಗದಲ್ಲಿ ಮುಂಚೆ ಎಲ್ಲ ಈ ಮಕರ ಸಂಕ್ರಮಣ ಬರುವಂಥ 15 ದಿನ ಮುಂಚೆ ಎಳ್ಳಮಾವಾಸ್ಯೆ ಮತ್ತು ಮಕರ ಸಂಕ್ರಮಣ ಈ ಮಧ್ಯಕಾಲಗಳಲ್ಲಿ ಏನಾಗ್ತಾ ಇತ್ತು ಅಂದರೆ ಕಾಯಿ ಕೊರಕ ಅನ್ನುವಂಥ ಒಂದು ಕಾಯಿಲೆ ಬರುತ್ತೆ. ಕಾಯಿ ಕೊರಕ ಅಂತ ಅಂದರೆ ಅದು ಏನಕ್ಕೆ ಬರ್ತಾ ಇತ್ತು ಅಂದರೆ, ನಾವು ಬೆಳೆಯುವಂಥ ಫಸಲುಗಳಿಗೆ ಮತ್ತು ವಿಶೇಷವಾಗಿ ನಾವು ಬೆಳೆದಂತಹ ಬೆಳೆಗಳಿಗೆ ಆ ರೋಗಗಳು ಬಾಧೆಯನ್ನು ಕೊಡ್ತಾ ಇತ್ತು. ಅದಕ್ಕೆ ಚರಕ ಚೆಲ್ಲೋದು ಅಂತ ಹೇಳ್ತಿದ್ರು. ಅಂದರೆ ಆ ಸಮಯದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ, ಈ ಎಳ್ಳಮಾವಾಸ್ಯೆಯಿಂದ ಹಿಡಿದು ಮಕರ ಸಂಕ್ರಮಣ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ, ರೈತರು ತಮ್ಮ ಹೊಲಗಳಿಗೆ ಹೋಗಿ ಅಲ್ಲಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಆ ಬೆಳೆಗಳಿಗೆ ಪೂಜೆಗಳನ್ನು ಮಾಡಿ ಆ ಚರಕವನ್ನು ಚೆಲ್ತಾ ಇದ್ರು. ಅಂದರೆ ದವಸ ಧಾನ್ಯಗಳನ್ನು ಚೆಲ್ತಾ ಇದ್ರು. ಒಂದಷ್ಟು ಧಾನ್ಯಗಳನ್ನು ನೈವೇದ್ಯ ಮಾಡಿ ಚೆಲ್ತಾ ಇದ್ರು. ಏನಕ್ಕೋಸ್ಕರ ಚೆಲ್ತಾ ಇದ್ರು ಅಂದರೆ, ಆ ಚೆಲ್ಲುವಂಥ ಬೆಳೆಗಳನ್ನು ತಿನ್ನೋದಕ್ಕೆ ಒಂದಷ್ಟು ಪಕ್ಷಿಗಳು ಬರ್ತಾಯಿತ್ತು. ಆ ಪಕ್ಷಿಗಳು ಬರೀ ಇದನ್ನು ಮಾತ್ರ ತಿಂತಾ ಇರಲಿಲ್ಲ. ಏನು ಆವಾಗಲೇ ಹೇಳಿದ್ನಲ್ಲ, ಕಾಯಿ ಕೊರಕ ಅನ್ನುವಂಥ ಒಂದು ಕಾಯಿಲೆಗೆ ಬಂದು ಒಂದು ಹುಳ ಬರ್ತಾ ಇತ್ತು. ಅದಕ್ಕೆ ಅದನ್ನು ಜೊತೆಯಲ್ಲೇ ತಿನ್ಕೊಂಡು ಹೋಗ್ತಿತ್ತು. ಇಲ್ಲಿ ಏನಾಗ್ತಾ ಇತ್ತು ಅಂದರೆ, ಅವರಿಗೆ ಸಮಸ್ಯೆಗಳು ಬಗೆಹರಿದಾಗ ಆಗ್ತಿತ್ತು, ಹಾಗೆ ಅವ್ರಿಗೊಂದು ಪೂಜೆ ಮಾಡೋದು ಹಾಗೂ ಒಂದು ಒಳ್ಳೆ ಫಲ ಸಿಕ್ಕೋದೊಂದು ಆಗ್ತಿತ್ತು. ಹಾಗಾಗಿ ನೋಡಿ, ಹಿಂದಿನ ಕಾಲದವ್ರು ಏನು ಮಾಡ್ಕೊಂಡ್ಬಂದಿದ್ರು ಅಂದರೆ, ಪ್ರತಿಯೊಂದಕ್ಕೂ ವೈಜ್ಞಾನಿಕ ಒಂದು ಹಿನ್ನೆಲೆಯನ್ನು ಇಟ್ಕೊಂಡಿದ್ರು. ವೈಜ್ಞಾನಿಕ ಅಂದ್ಕೂಡಲೇ ನಾವೇನು ಹೇಳ್ತೀವಿ ಅಂದರೆ, ಈ ಸೈನ್ಸ್ ಅಂತ ಏನು ಹೇಳ್ತೀವೋ, ಈ ಸೈನ್ಸನ್ನು ನಾವು ಕಂಡುಹಿಡಿಯೋಕ್ಕಿಂತ ಮುಂಚೆನೇ ಅದಕ್ಕೆಲ್ಲ ಆಗಲೇ ಪರಿಹಾರಗಳನ್ನು ಇಟ್ಕೊಂಡು. ಹಾಗಾಗಿ ಎಳ್ಳನ್ನು ಅದರಲ್ಲೂ ನೋಡಿ, ವಿಶೇಷವಾಗಿ ಈ ಮಕರ ಕಾಲದಲ್ಲಿ ಅಂದರೆ ಸಂಕ್ರಮಣ ಕಾಲದಲ್ಲಿ ವಿಶೇಷವಾಗಿ ಬಾಣಂತಿರು ಇರ್ತಾರೆ. ಅಂಥವರು ಏನಾಗುತ್ತೆ ಅಂದರೆ, ಸ್ವಲ್ಪ ದೈಹಿಕವಾಗಿ ಬಳಲಿಕೆ ಆಗ್ತಾರೆ. ಯಾಕೆಂದರೆ ನಿಮಗೆ ಶೀತ ಜ್ವರಗಳು ಬಾಧಿಸುತ್ತೆ. ಅಂಥವರಿಗೆ ಹೆಚ್ಚಿನ ಪಕ್ಷದಲ್ಲಿ ಎಳ್ಳಿನ ಪದಾರ್ಥಗಳನ್ನು ತಿನ್ನಕೂಡುತ್ತಾರೆ. ಮತ್ತು ಹೆಣ್ಣು ಮಕ್ಕಳು ದೊಡ್ಡವರಾಗಿರ್ತಾರಲ್ಲ, ಋತುಮತಿ ಅಂತ ಹೇಳ್ತಾರೆ, ಅಥವಾ ಹಳ್ಳಿ ಭಾಗದಲ್ಲಿ ಪುಷ್ಪಾವತಿ ಆಗಿರ್ತಾರೆ ಅಂತ ಹೇಳ್ತಾರೆ. ಇಂಥವ್ರಿಗೆ ಏನು ಮಾಡ್ತಾರೆ ಅಂದರೆ, ಎಳ್ಳಿನ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಕೊಡ್ತಾರೆ. ಆ ಕಡೆಲ್ಲ ಏನು ಬಕ್ರ ಅನ್ನುವಂಥ ಬಕ್ರ ರೊಟ್ಟಿ ಅಂತ ಮಾಡ್ತಾರೆ. ಅದಂದರೆ ಎಳ್ಳನ್ನು ಹಾಕಿ ಮಾಡಿರುವಂಥ ಒಂದು ರೊಟ್ಟಿ. ಇದನ್ನು ಹಳ್ಳಿ ಭಾಗದಲ್ಲಿ ಜಾಸ್ತಿ ಗರ್ಭಿಣಿ ಸ್ತ್ರೀಯರಿಗೆ, ಆಗಷ್ಟೇ ಪುಷ್ಪಾವತಿ ಆದಂಥ ಹೆಣ್ಣು ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ಅವರಿಗೆ ರಕ್ತವ್ಯಾಧಿಗಳು ಬರೋದಿಲ್ಲ ಅಂತ. ಅಂದರೆ ವಿಪರೀತವಾದಂಥ ಬ್ಲೀಡಿಂಗ್ ಆಗುವಂಥ ಸಮಸ್ಯೆಗಳು, ಹಾಗೆ ಈ ಏನು ಥೈರಾಯ್ಡ್ ಸಮಸ್ಯೆಗಳು ಇದು ಉಲ್ಬಣ ಆಗಬಾರ್ದು ಅಂತ. ಈ ಸಮಸ್ಯೆಗಳು ಇವಾಗ ನಮಗೆ ಗೊತ್ತಾಗ್ತಾ ಇರೋದು. ಈ PCOD, PCOS, ಥೈರಾಯ್ಡ್ ಈ ಥರದ್ದೆಲ್ಲ ಇವಾಗ ಏನಾಗುತ್ತೆ ಸೈನ್ಸ್ ಕಂಡುಹಿಡಿದಿರೋದು. ಆದರೆ ಈ ಥರದ್ದೆಲ್ಲ ಬರುತ್ತೆ ಅಂತೇಳಿ ಅವರು ಪೂರ್ವ ತಯಾರಿಯನ್ನೇ ಮಾಡಿ ಅದಕ್ಕೆಲ್ಲ ಏನೇನು ಆಹಾರಗಳನ್ನು ತಿಂದರೆ ಏನೇನು ರೀತಿಯಾದಂತಹ ಅದು ದೇಹದಲ್ಲಿ ಪರಿಣಾಮ ಬೀರುತ್ತೆ ಅಂಥೇಳಿ ಎಳ್ಳನ್ನು ಬಳಸಬೇಕು ಅಂತ ಹೇಳಿ ಮಕರ ಸಂಕ್ರಮಣ ಕಾಲದಲ್ಲಿ ಆಗ್ಲಿಂದನೇ ಏನು ಮಾಡ್ತಾ ಇದ್ರು ಅಂದರೆ, ನೋಡಿ ಎಲ್ಲೂ ಕೂಡ ನಿಮಗೆ ನೋಡೋಕ್ಕೆ ಸಾಧ್ಯ ಇಲ್ಲ. ಎಳ್ಳನ್ನು ಬೀರೋಕೆ ಯಾರನ್ನು ಕಳಿಸ್ತಾರೆ? ಸಾಧ್ಯವಾದಷ್ಟು ಹೆಣ್ಣುಮಕ್ಕಳನ್ನೇ ಕಳಿಸ್ತಾರೆ, ಬಿಟ್ಟರೆ ಗಂಡು ಮಕ್ಕಳನ್ನ ಏನೂ ಕಳಿಸಲ್ಲ. ಯಾಕೆ ಅಂದರೆ ಎಳ್ಳನ್ನು ಹೆಣ್ಣುಮಕ್ಕಳಿಗೆ ಕೊಡ್ತಾರೆ. ಅಂದರೆ ಈ ಮನೆಯ ಹೆಣ್ಮಕ್ಳು ಹೋಗಿ ಇನ್ನೊಂದು ಪಕ್ಕದ ಮನೆ ಹೆಣ್ಮಕ್ಳಿಗೋ ಅಥವಾ ರಿಲೇಟಿವ್ಸ್ಗೋ ಯಾರಿಗೋ ಹೋಗಿ ಅವ್ರ ಮನೆಯಲ್ಲಿ ಎಳ್ಳನ್ನು ಬೀರೋದು ಅಂತ. ಯಾಕೆ ಅಂದರೆ ನಮ್ಮಲ್ಲಿರುವಂತಹ ದೈಹಿಕ ದೌರ್ಬಲ್ಯಗಳು ದೂರವಾಗಲಿ, ನಿಮ್ಮಲ್ಲಿರುವಂಥ ದೈಹಿಕ ದೌರ್ಬಲ್ಯಗಳು ದೂರವಾಗಲಿ, ದೈಹಿಕವಾಗಿ ನಾವಿಬ್ಬರು ಆರೋಗ್ಯಪೂರ್ಣವಾಗಿರೋಣ ಅನ್ನುವಂತಹ ಒಂದು ವಾಡಿಕೆ. ಇದನ್ನು ನಾವು ಹಾಗೆ ಹೋಗಿ ಬರೀ ಎಳ್ಳನ್ನು ಕೊಟ್ಟರೆ ಏನು ಮಾಡ್ತಾರೆ? ತಿನ್ನೋಕ್ಕಾಗೋದಿಲ್ಲ ಒಂದು. ಆಮೇಲೆ ಅದು ಒಗರಿರುತ್ತೆ, ಅದನ್ನು ತಿನ್ನೋದಕ್ಕೂ ಸಾಧ್ಯ ಇರಲ್ಲ. ಆಮೇಲೆ ಬರೀ ಎಳ್ಳನ್ನು ತೊಗೊಂಡೋಗಿ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಏನು ಮಾಡಿದ್ರು ಅಂದರೆ, ಪ್ರತಿಯೊಂದಕ್ಕೂ ಕೂಡ ಆಯಿತಾ ಒಂದು ವೈಜ್ಞಾನಿಕ ಚಿಂತನೆಯನ್ನು ಇಟ್ಟುಕೊಂಡು ಅದರ ಜೊತೆಯಲ್ಲಿ ಹುರುಗಡ್ಲೆಯನ್ನು ಮತ್ತು ಕಡಲೆಕಾಯಿ ಬೀಜವನ್ನು ಮತ್ತು ಕೊಬ್ಬರಿಯನ್ನು, ಇದೆಲ್ಲ ಏನು ಅಂದರೆ ಒಂದು ರೀತಿಯಲ್ಲಿ ಕ್ಯಾಲ್ಸಿಯಂ ಆಗಿರ್ಬೋದು, ಪೊಟ್ಯಾಷಿಯಂ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಸೇರಿಸಿ ಎಳ್ಳನ್ನು ಜೊತೆಯಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಟ್ರು. ಈಗ ಆರೋಗ್ಯದ ಬಗ್ಗೆ ಅಷ್ಟೇ ಕಾಳಜಿ ಬಿಟ್ಟರೆ ನಾವು ಚೆನ್ನಾಗಿರಬೇಕು, ಅಕ್ಕಪಕ್ಕದವರು ಚೆನ್ನಾಗಿರಬೇಕು ಅನ್ನುವಂಥದ್ದೇ ಒಂದು ಸದುದ್ದೇಶ ಅಷ್ಟೇ. ಬೇರೆ ಏನು ಅದರಲ್ಲಿ ನಾವು ವಿಶೇಷ ಅಂಥದ್ದು ಏನು ಹುಡುಕೋದೇನಿಲ್ಲ. ಪ್ರತಿಯೊಬ್ಬರು ಆರೋಗ್ಯಪೂರ್ಣವಾಗಿರಬೇಕು ಅನ್ನೋದು. ಅಂದರೆ ಮತ್ತು ನಮ್ಮದು ಏನು ಅಂದರೆ, ಭಾರತ ದೇಶ ಏನಿದೆಯಲ್ಲ, ಇದು ವಸುದೈವ ಕುಟುಂಬಕಂ ಅನ್ನುವಂಥ ಕಲ್ಪನೆಯಲ್ಲೇ ಬಂದಂಥವ್ರು ನಾವು. ಅಂದರೆ ನಾವೆಲ್ಲರೂ ಕೂಡ ಮಹಾವಿಷ್ಣುವನ ಸಾನ್ನಿಧ್ಯದಲ್ಲಿ ಎಲ್ಲರೂ ಒಂದೇ ಅನ್ನುವಂಥ ಭಾವನೆಯಲ್ಲಿ ಬಂದವರು. ಇತ್ತೀಚಿನ ದಿನಗಳಲ್ಲಿ ಅದು ಬೇರೆ ಬೇರೆ ರೀತಿಯಲ್ಲಿ ತಗೊಂಡು
ರಾಜಕೀಯಕ್ಕೆ ತಗೊಂಡು ಇನ್ನೇನೋ ತಿರುಗಿ ಜಾತಿ ಧರ್ಮ ಇನ್ನೊಂದು ಅಂದ್ಕೊಂಡು ನಾವು ಹೊಡೆದಾಡಿಕೊಂಡು ದೂರ ಆಗ್ತಾ ಇದೀವಿ ಬಿಟ್ಟರೆ ಪ್ರತಿಯೊಬ್ಬರಲ್ಲೂ ಕೂಡ ಆ ಒಂದು ಭಾವನೆ ನಮ್ಮ ಭಾರತ ದೇಶದಲ್ಲಿ ಆಗ್ಲಿಂದನೂ ಇತ್ತು, ಈಗಲೂ ಇದೆ. ಈಗಲೂ ಕೂಡ ಯಾರು ಸಂಸ್ಕೃತಿಗಳನ್ನು ಫಾಲೋ ಮಾಡ್ತಾರೋ ಅಂಥವ್ರಿಗೆ ಈಗಲೂ ಕೂಡ ಆ ಸಂಕ್ರಮಣ ಕಾಲದಲ್ಲಿ ಮೈತುಂಬ ಬಟ್ಟೆಗಳನ್ನು ಅಂದರೆ ಲಂಗ ದಾವಣಿಗಳನ್ನು ಹಾಕ್ಕೊಂಡು ಸೀರೆಗಳನ್ನು ಹಾಕ್ಕೊಂಡು ಅವರ ಶಕ್ತಿಗೆ ಅನುಸಾರವಾಗಿ ಅಡಿಕೆ ತಟ್ಟೆಯಲ್ಲೋ ಅವ್ರ ಮನೆಯಲ್ಲಿರುವಂಥ ಪಾತ್ರೆಗಳಲ್ಲಿ ಆ ಎಳ್ಳು ಬೆಲ್ಲವನ್ನು ಇಟ್ಕೊಂಡು ಕಬ್ಬನ್ನು ಇಟ್ಕೊಂಡು, ಕಬ್ಬು ನಿಮಗೆ ಗೊತ್ತೇ ಇರುತ್ತೆ, ಕಬ್ಬಿಣಾಂಶವನ್ನು ಹೆಚ್ಚು ಮಾಡುತ್ತೆ ದೇಹದಲ್ಲಿ. ನೋಡಿ, ಎಲ್ಲವೂ ಕೂಡ ನಮಗೆ ರಕ್ತವ್ಯಾಧಿಗಳನ್ನು ದೂರ ಮಾಡುವಂತಹ ಒಂದು ಪದಾರ್ಥಗಳನ್ನು ಮತ್ತೊಬ್ಬರಿಗೆ ದಾನ ಕೊಟ್ಟು ಅವ್ರ ಹತ್ರ ಒಳ್ಳೆಯ ಮಾತುಗಳನ್ನು ಆಡಿಸಿ ನಾವು ಒಂದಷ್ಟು ಒಳ್ಳೆಯ ಮಾತುಗಳನ್ನು ಆಡುವಂಥ ಒಂದು ಕಲ್ಪನೆಯೇ ಈ ಸಂಕ್ರಮಣ ಕಾಲ ಅನ್ನೋದು ವಿಶೇಷ. ಖಂಡಿತ. ಸೊ ಎಳ್ಳು ಬೀರುವಂತಹ ವಿಶೇಷ ಏನು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ಅದರಲ್ಲಿರುವಂಥ ಒಂದು ಪೌಷ್ಟಿಕಾಂಶ ಆಗಿರ್ಬೋದು, ಆರೋಗ್ಯಕ್ಕೆ ಯಾವ ರೀತಿ ಅದು ಸಹಾಯ ಮಾಡುತ್ತೆ ಎಳ್ಳು ಬೀರೋದ್ರಿಂದ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಆದರೆ ಇನ್ನೊಂದು ಕನ್ಫ್ಯೂಷನ್ ಏನಂದ್ರೆ, ಇಲ್ಲಿ ನಾವು ಯಾವ ದೇವರ ಆರಾಧನೆ ಮಾಡಬೇಕಾಗುತ್ತೆ? ಯಾಕಂದ್ರೆ ಇವಾಗ ವರಮಹಾಲಕ್ಷ್ಮಿ ಲಕ್ಷ್ಮಿ ಪೂಜೆ ಮಾಡ್ತೀವಿ, ಗಣಪತಿ ಹಬ್ಬ ಗಣಪತಿ ಪೂಜೆ ಮಾಡ್ತೀವಿ, ಆದರೆ ಮಕರ ಸಂಕ್ರಾಂತಿಯಲ್ಲಿ ಯಾವ ದೇವರ ಒಂದು ಪೂಜೆ ಅಥವಾ ಆರಾಧನೆ ಮಾಡ್ತೀವಿ? ನಿಮಗೆ ಸಂಕ್ರಮಣ ಕಾಲಕ್ಕೆ ವಿಶೇಷವಾದಂಥ ಅಧಿದೇವರು ಅಂದರೆ ಮಹಾವಿಷ್ಣು. ಯಾಕೆಂದರೆ ಸಾಕ್ಷಾತ್ ಸೂರ್ಯನಾರಾಯಣನೇ ಈ ವಿಷ್ಣುವಿನ ಆರಾಧನೆಯನ್ನು ಮಾಡಿದ್ದಾನೆ. ಮತ್ತು ಈ ವಿಶೇಷವಾದಂಥ ಕಾಲದಲ್ಲಿ ಈ ಏನು ಧನುರ್ಮಾಸದಿಂದ ಹಿಡಿದು ಈ ಸಂಕ್ರಮಣ ಕಾಲದ ತನಕನೂ ಕೂಡ ಕೆಲವೊಂದಷ್ಟು ಜನ ಹೆಣ್ಣು ಮಕ್ಕಳಾಗಿರಲಿ ಗಂಡು ಮಕ್ಕಳಾಗಿರಲಿ ಮದುವೆ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡ್ತಾರೆ. ಮತ್ತು ಬನ್ನಿ ಮರ ವೃಕ್ಷವನ್ನು ಪೂಜೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಅಥವಾ ಔದುಂಬರ ವೃಕ್ಷವನ್ನು ಆರಾಧನೆ ಮಾಡ್ತಾರೆ. ಏನು ಅಂದರೆ ಧನುರ್ಮಾಸದಲ್ಲಿ ಪೂಜೆ ಇದೆಯಲ್ಲ ಮತ್ತು ಈ ಸಂಕ್ರಮಣ ಕಾಲದಲ್ಲಿ ಮಾಡುವಂಥ ಪೂಜೆಗಳಿಗೆಲ್ಲ ಇದೆಲ್ಲ ಏನು ಅಂದರೆ ಸೂರ್ಯನ ಕಿರಣಗಳು ಭೂಮಿಗೆ ಬೀಳುವುದಕ್ಕಿಂತ 1.5 ಗಂಟೆ ಮುಂಚೆನೇ ನಾವು ಮಾಡಬೇಕು ಅನ್ನುವಂಥದ್ದು ಪದ್ಧತಿ. ಯಾಕೆ ಅಂದರೆ ಸೂರ್ಯನ ಕಿರಣಗಳು ಬಿದ್ದ ಮೇಲೆ ಮನುಷ್ಯ ಏನಾಗ್ತಾನೆ ಅಂದರೆ ಅವನು ಈ ಚಳಿಗಾಲದಲ್ಲಿ ಅವನ ಮೈಂಡು ದೇವರಲ್ಲಿ ಒಂದು ಇದಕ್ಕೆ ಬರೋದಿಲ್ಲ, ಏನು ಕಾನ್ಸಂಟ್ರೇಷನ್ ಬರೋದಿಲ್ಲ. ಹಾಗಾಗಿ ಮನುಷ್ಯ ಬೇಗ ಎದ್ದು, ಆಯಿತಾ, ಅದರಲ್ಲೂ ಈ ವಿಶೇಷವಾದಂಥ ಸಂಕ್ರಮಣ ಕಾಲದಲ್ಲಿ ನದಿ ಸ್ನಾನ ಬಹಳ ವಿಶೇಷ. ನದಿಯಲ್ಲಿ ಯಾರು ಸ್ನಾನ ಮಾಡ್ತಾರೋ ಅವರು ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಸಿಗುತ್ತೆ ಅಂತೇಳಿ ಪುರಾಣಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಪದ್ಮಪುರಾಣ ಅಂತ ಒಂದು ಪುರಾಣ ಇದೆ, ಅದರಲ್ಲಿ ಉಲ್ಲೇಖ ಇದೆ. ಏನು ಅಂದರೆ ಸಂಕ್ರಮಣ ಕಾಲದಲ್ಲಿ ಯಾರು ನದಿಯಲ್ಲಿ ಸ್ನಾನಗಳನ್ನು ಮಾಡ್ತಾರೋ, ಪಿತೃಕಾರ್ಯಗಳನ್ನು ಮಾಡ್ತಾರೋ, ತಿಲತರ್ಪಣಗಳನ್ನು ಮಾಡ್ತಾರೋ ಅಥವಾ ತಿಲಹೋಮಗಳನ್ನು ಮಾಡ್ತಾರೋ ಅಂಥವರಿಗೆ ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಹೇಳಿ ಪದ್ಮಪುರಾಣಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಇದು ವಿಷ್ಣುವಿಗೆ ಸಂಬಂಧಪಟ್ಟಂಥ ಒಂದು ಮಾಸ. ಯಾಕೆಂದರೆ ಸೂರ್ಯನಾರಾಯಣ ಅಂದ್ರೆ ನಾರಾಯಣ ಅಂದ್ರೆ ಅಲ್ಲೇ ಹೆಸರಲ್ಲೇ ಮಹಾವಿಷ್ಣುವಿನ ಪ್ರತೀಕವನ್ನು ನಾವು ಕಾಣ್ಬೋದು. ಹಾಗಾಗಿ ಈ ರೀತಿಯಾದಂಥ ಆರಾಧನೆಗಳನ್ನು ಮಾಡೋದು ವಿಶೇಷ. ಹಾಗೆ ಕೆಲವೊಂದಷ್ಟು ಮಾಲಾಧಾರಿಗಳು ಅಯ್ಯಪ್ಪನ ವ್ರತ ಮಾಡೋದು ಇತ್ಯಾದಿಗಳನ್ನು ನೀವು ನೋಡಿರ್ತೀರ. ಇದೆಲ್ಲ ಏನು ಅಂದರೆ ಆಮೇಲೆ ಏನಂದರೆ ಸೂರ್ಯನ ಕಿರಣ ಬಿದ್ದ ಮೇಲೆ ಮನುಷ್ಯನ ಮನಸ್ಸು ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗುವಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಬೆಳಗ್ಗೆ ಬೇಗ ಅಂದರೆ ಸೂರ್ಯನ ಕಿರಣ ಬೀಳೋದಕ್ಕೂ 1.5 ಗಂಟೆ ಮುಂಚೆ ಎದ್ದು ಈ ರೀತಿಯಾದಂತಹ ಆರಾಧನೆಗಳನ್ನು ಮಾಡೋದು, ನಾಮಸ್ಮರಣೆಗಳನ್ನು ಮಾಡೋದು, ಜಪತಗಾದಿಗಳನ್ನು ಮಾಡೋದು, ಇದೆಲ್ಲ ನಮಗೆ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೊಡ್ತಾರೆ. ಮತ್ತು ವಿಶೇಷವಾಗಿ ಯಾರು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಆರಾಧನೆ ಮಾಡ್ತಾರಲ್ಲ ಅವರು ಈ ವರ್ಷದ ಪೂಜೆಯ ಫಲವನ್ನು ಬರೀ 1 ತಿಂಗಳಲ್ಲಿ ಪಡ್ಕೋಬೋದು ಅಂತ ಕೂಡ ಪದ್ಮಪುರಾಣದಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಈ ಪುರಾಣದ ಈ ಕಾರ್ಯಕ್ರಮದ ವಿಶೇಷ ಇದೆ. ಏನು ಅಂದರೆ ನಾವು ಸುಲಭವಾಗಿ ಏನನ್ನು ಪಡ್ಕೋಬೋದು ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಕೆಲವರಿಗೆ ಸುಲಭವಾಗಿ ಏನು ಸಿಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಇದನ್ನೆಲ್ಲ ನೀವು ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಬಹುಬೇಗ ದೇವರಿಗೆ ಹತ್ತಿರ ಆಗ್ಬೋದು. ಇದು ನಿಮಗೆ ಪುರೋಹಿತರು ಬೇಕು, ಇನ್ಯಾರೋ ಗುರುಗಳು ಬೇಕು ಅನ್ನೋಂಥದ್ದು ಏನಿಲ್ಲ. ತಿಳ್ಕೊಂಡ್ವಿ ಅಲ್ವಾ, ಮನೆ ಹತ್ತಿರ ಎಲ್ಲಿರುತ್ತೋ ಮರ ಹುಡ್ಕೊಂಡು ಹೋದ್ರಾಯ್ತು, ಪ್ರದಕ್ಷಿಣೆ ಮಾಡಿದ್ರಾಯ್ತು, ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ಆರಾಧನೆಗಳನ್ನು ಮಾಡ್ಬೋದು. ಇನ್ನು ಗುರುಗಳೇ, ಈ ಒಂದು ಮಕರ ಜ್ಯೋತಿ ದರ್ಶನ ಮಾಡುವಂಥದ್ದು ಇದರ ಒಂದು ವಿಶೇಷ, ಯಾಕಂದರೆ ಹಿಂದಿನ ದಿನ ಆಗಿರುತ್ತೆ ಇದು, ಇದರ ಬಗ್ಗೆ ನೋಡಿ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಹಿಂದೆ ಇದ್ದಾರೆ ನೋಡಿ. ಪ್ರತಿಯೊಬ್ಬರಿಗೂ ಕೂಡ ಹೋಮ ಹವನಗಳನ್ನು ಮಾಡೋದಕ್ಕೆ, ಯಜ್ಞ ಯಾಗಾದಿ ಮಾಡೋದಕ್ಕೆ ಹಣಕಾಸಿನ ಅಭಾವಗಳಿರುತ್ತೆ ಮತ್ತು ವೈಚಾರಿಕ ಜ್ಞಾನಗಳು ಕೂಡ ಕಡಿಮೆ ಇರುತ್ತೆ. ಅಂಥವರು ಬಹುಬೇಗ ದೇವರಿಗೆ ಹತ್ತಿರ ಆಗಬಹುದು ಅಂದರೆ ಅಯ್ಯಪ್ಪ ಸ್ವಾಮಿ ನಿಮಗೆ ಬಹಳ ಸುಲಭವಾದಂಥ ಒಂದು ಪರಿಹಾರ ಮಾಡ್ತಾನೆ ನೋಡಿ. ಅಯ್ಯಪ್ಪ ಸ್ವಾಮಿ ಅಂದರೆ ನಿಮಗೆ ಗೊತ್ತು, ವಿಶೇಷವಾಗಿ ಹರಿಹರರ ಸಂಗಮ. ಕೆಲವರಲ್ಲಿ ಏನಿರುತ್ತೆ ಅಂದರೆ ನಾವು ವಿಷ್ಣುವಿನ ಒಕ್ಕಲು, ಹಾಗಾಗಿ ನಾವು ವಿಷ್ಣು ದೇವರನ್ನು ಆರಾಧನೆ ಮಾಡ್ತೀವಿ, ಶ್ರೀನಿವಾಸ ದೇವರನ್ನು ಆರಾಧನೆ ಮಾಡ್ತೀವಿ, ಇಷ್ಟೇ ಇರುತ್ತೆ. ನಾವು ಕೆಲವರು ಶಿವನ ಒಕ್ಕಲು, ನಾವು ಶಿವನನ್ನೇ ಆರಾಧನೆ ಮಾಡಬೇಕು ಅನ್ನೋದು ನಮ್ಮ ಕುಟುಂಬದಲ್ಲಿ ಅಥವಾ ನಮ್ಮ ಹಿರಿಯರು ನಮಗೆ ಹಾಕೊಟ್ಟಿರ್ತಾರೆ. ಇವರೆರಡೂ ಸಂಗಮ ಯಾರು? ಅಯ್ಯಪ್ಪ ಸ್ವಾಮಿ. ಹೌದಾ? ನೋಡಿ, ಈ ಮಕರ ಸಂಕ್ರಮಣ ಕಾಲದಲ್ಲಿ ಸಂಧ್ಯಾಕಾಲದಲ್ಲಿ ವಿಶೇಷವಾಗಿ ಮಕರ ಜ್ಯೋತಿ ದರ್ಶನ ಆಗುತ್ತೆ. ನಿಮಗೆ ಶಬರಿಮಲೆ ಅಂದ್ರೆ ಶಬರಿ ರಾಮನಿಗಾಗಿ ಕಾದು ಕುಳಿತಂತಹ ಸ್ಥಳ ಶಬರಿಮಲೆ. ಇಲ್ಲಿ ವಿಶೇಷವಾಗಿ ಏನಾಗಿದೆ ಅಂದರೆ ಈಗೇನಾಗಿದೆ ಅಂದರೆ ಮುಂಚೆ ಎಲ್ಲ 48 ದಿನ ವ್ರತಗಳನ್ನು ಮಾಡ್ತಾ ಇತ್ತು.
48 ದಿನ ಯಾವ ರೀತಿಯಲ್ಲಿ ವ್ರತ ಮಾಡ್ತಾ ಇದ್ರು ಅಂದರೆ ಶುದ್ಧ ಸನ್ಯಾಸಿಯ ರೀತಿಯಲ್ಲಿ ಇರ್ತಿದ್ರು. ಅಂದರೆ ಮನೆಗಳಿಗೆ ಹೋಗ್ತಿರ್ಲಿಲ್ಲ, ಸಿನಿಮಾಗಳನ್ನು ನೋಡ್ತಿರಲಿಲ್ಲ, ಆವಾಗಂತೂ ಮೊಬೈಲ್ ಇರಲೇ ಇರಲಿಲ್ಲ, ಅದು ಬೇರೆ. ಮತ್ತು ಬೇರೆ ಯಾರೇ ರೀತಿಯಾದಂಥ ಸ್ತ್ರೀಯರನ್ನು ಮುಖ ಎತ್ತಿ, ತಾಯಿಯನ್ನು ಕೂಡ ಮುಖ ಎತ್ತಿ ನೋಡ್ತಾ ಇರಲಿಲ್ಲ. ಆ ರೀತಿಯಾದಂತಹ ಕಟ್ಟುನಿಟ್ಟಾದಂಥ ವ್ರತಗಳನ್ನು ಮಾಡ್ತಾ ಇದ್ರು. ಈಗೇನಾಗಿದೆ ಅಂದರೆ ಲೌಕಿಕ ಜೀವನ ಜಾಸ್ತಿ ಆಗಿರೋದ್ರಿಂದ ಮತ್ತು ಅಷ್ಟೆಲ್ಲ ವ್ರತ ಮಾಡೋಕ್ಕಾಗೋದಿಲ್ಲ. ಹೀಗಾಗಿ ಕೆಲವರು ಏನು ಮಾಡ್ತಾರೆ ಅಂದರೆ 5 ದಿನ ವ್ರತ ಮಾಡೋರಿದ್ದಾರೆ, 11 ದಿನ ವ್ರತ ಮಾಡೋರಿದ್ದಾರೆ, ಅಥವಾ ಕೆಲವರು 24 ದಿನ ವ್ರತ ಮಾಡೋರಿದ್ದಾರೆ, ಇನ್ನು ಕೆಲವರು 41 ದಿನ, ಇನ್ನು ಕೆಲವರು ಸಂಪೂರ್ಣವಾಗಿ 48 ದಿನ. ಅಂದರೆ ಒಂದು ವ್ರತ ಪರಿಪೂರ್ಣ ಆಗೋದು ಯಾವಾಗ ಅಂದರೆ ನಾವು ವ್ರತವನ್ನು ಪ್ರಾರಂಭ ಮಾಡಿ ಮಕರ ಜ್ಯೋತಿಯನ್ನು ಸಂಪೂರ್ಣವಾಗಿ ದರ್ಶನ ಮಾಡೋ ತನಕನೂ ಕೂಡ ನಾವು ನಾವು ದೀಕ್ಷೆಯಲ್ಲಿ ಇರಬೇಕು. ಈ ದೀಕ್ಷೆಯಲ್ಲಿ ಇದ್ದು ಆ ಜ್ಯೋತಿಯನ್ನು ದರ್ಶನ ಮಾಡಿದ್ರೆ ಅಲ್ಲಿಗೆ ನಮ್ಮ ವ್ರತ ಪರಿಪೂರ್ಣ ಆಗುತ್ತೆ ಅಂತ. ಹೇಗೆ ನಾವು ಮನೆಯಲ್ಲಿ ಸತ್ಯನಾರಾಯಣ ವ್ರತ, ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿದ ಮೇಲೆ ಆ ವ್ರತ ಸಂಪೂರ್ಣವಾಗಿ ಮುಕ್ತಾಯ ಆದಮೇಲೆ ಏನು ಮಾಡ್ತೀವಿ? ಉದ್ಯಾಪನೆ ಮಾಡ್ತೀವಿ. ಉದ್ಯಾಪನೆ ಆಯಿತು ಅಂದರೆ ಅದು ಸಂಪನ್ನ ಆಯಿತು ಅಂತ. ಹಾಗೆ ಮಕರ ಜ್ಯೋತಿಯ ದರ್ಶನ ಆಯಿತು ಅಂದರೆ ನಮಗೆ ವ್ರತ ಪರಿಪೂರ್ಣ ಆಯಿತು ಅಂತ. ಆಮೇಲೆ ಮನೆಗೆ ಬಂದು ಹಚ್ಚಿದಂತಹ ಜ್ಯೋತಿಯನ್ನು ನೋಡಿ ಆಮೇಲೆ ಹತ್ತಿರದ ದೇವಾಲಯಕ್ಕೆ ಹೋಗಿ ಮಾಲೆಯನ್ನು ವಿಸರ್ಜನೆ ಮಾಡೋದು ಪದ್ಧತಿ ಇತ್ತು. ಈಗೇನಾಗಿದೆ ಅಂದರೆ ಲೌಕಿಕ ಆಗಲೇ ಹೇಳಿದ ಹಾಗೆ ಕೆಲವರು 1 ದಿನವೂ ವ್ರತ ಮಾಡೋದಿಲ್ಲ. ಅಂದರೆ ಇನ್ನೇನು ಅರ್ಧ ಗಂಟೆ ಕಾರ್ ಹೊರಡುತ್ತೆ ಅಂದಾಗ 10 ನಿಮಿಷಕ್ಕೆ ಮುಂಚೆ ಮಾಲೆ ಹಾಕ್ಕೊಂಡು ಪಟ್ಟಂತ ಹೌದಾ ಅಲ್ಲೊಂದು ಇರುಮುಡಿ ಕಟ್ಸ್ಕೊಂಡು ಹೊರಟ್ಬಿಡ್ತಾರೆ. ಆದರೆ ಹಿಂದಿನ ಕಾಲದಲ್ಲಿ ಆ ಥರದ್ದೆಲ್ಲ ಇರಲಿಲ್ಲ. ಮತ್ತು ವಿಶೇಷವಾಗಿ ನೋಡಿ ಮಕರ ಜ್ಯೋತಿ ಅಂತ ಹೇಳಿದ್ರಿ, ಆಗಿನ ಈಗೇನು ಹೇಳ್ತಾ ಇದ್ದೀನಿ ನಾನು ಆಗಲೇ ಹೇಳಿದ್ನಲ್ಲ, ಶಬರಿಮಲೆ ಅನ್ನುವಂತಹ ಏನು ಒಂದು ಅರಣ್ಯ ಪ್ರದೇಶ ಇದೆಯೋ ಇಲ್ಲಿ ಕಾಡು ಜನರಿಗೆ ಒಂದು ರೀತಿಯಾದಂತಹ ಸಮಸ್ಯೆಗಳು ಉಂಟಾಗಿರುತ್ತೆ. ಪ್ರಾಣಿ ಪಕ್ಷಿಗಳಿಂದ ಒಂದಷ್ಟು ಸಮಸ್ಯೆಗಳಾಗಿರುತ್ತೆ, ಮತ್ತೊಂದಷ್ಟು ಮರಗಳ್ಳರಿಂದ ಒಂದಷ್ಟು ಸಮಸ್ಯೆಗಳಾಗಿರುತ್ತೆ, ಮತ್ತೊಂದಷ್ಟು ಪಂಗಡಗಳಲ್ಲಿ ಈ ಕಾಡಿನಲ್ಲಿ ಅಡವಿ ಜನರು ಏನಿರ್ತಾರೋ ಅವರವರಲ್ಲೇ ಒಂದಷ್ಟೆಲ್ಲ ಘರ್ಷಣೆ ಆಗಿರುತ್ತೆ. ಇಂತಹ ಸಮಯದಲ್ಲಿ ಅವರು ಆ ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಯಾಕೆ ಅಂದರೆ ಪಂದಳದ ರಾಜ ಅವನನ್ನು ಪ್ರಾರ್ಥನೆ ಮಾಡಿ ಆ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಂಡು ಅವರಿಗೆ ಕೃತಜ್ಞತಾಪೂರ್ವಕವಾಗಿ ಪಂದಳದ ಅರಸನಾದಂತಹ ಅಯ್ಯಪ್ಪ ಸ್ವಾಮಿಗೆ ಕೃತಜ್ಞತಾಪೂರ್ವಕವಾಗಿ ಬೆಳಗುವಂಥ ಒಂದು ಜ್ಯೋತಿಯೇ ಈ ಮಕರ ಜ್ಯೋತಿ. ಇತ್ತೀಚಿನ ದಿನಗಳಲ್ಲಿ ಆರಾಧನೆ ಮಾಡದೇ ಇದ್ದವರು ಅಥವಾ ನಮ್ಮಲ್ಲೇನ ಲೆಫ್ಟಿಸ್ಟ್ ಅಂತ ಏನು ಹೇಳ್ತಾರಲ್ಲ, ಅವರು ಇದೆಲ್ಲ ಪೊಳ್ಳು, ಇದೆಲ್ಲ ಸುಳ್ಳು ಮತ್ತು ಸನಾತನ ಧರ್ಮವನ್ನು ಹಾಳು ಮಾಡೋದಕ್ಕೋಸ್ಕರ ಇದನ್ನು ಯಾರೋ ಹಚ್ತಾರೆ. ಖಂಡಿತ ಹಚ್ತಾರೆ, ತಪ್ಪೇನು ಹೌದಾ? ಈಗ ನಾವೇ ಇಲ್ಲಿ ದೀಪ ಹಚ್ಚಿದಾಗ ಏನು ಹೇಳ್ತೀವಿ? ಓ ದೀಪದೇವಿ ರೂಪಸ್ಥಂ ಕರ್ಮ ಸಾಕ್ಷೀಕ ವಿಘ್ನಕೃತ ಯಾವತ್ ಕರ್ಮ ಸಮಾಪ್ತಸ್ಯ ತಾವತ್ವಂ ಸ್ವಸ್ತಿರೋ. ದೀಪ ಹಚ್ಚಬೇಕಾದ್ರೆ ಹೇಳ್ತೀವಿ ನಮ್ಮ ಕರ್ಮಗಳನ್ನು ತೊಳಿ, ಅಜ್ಞಾನವನ್ನು ತೊಳಿ, ಮನೆಯನ್ನು ನಂದಾದೀಪವಾಗಿ ಬೆಳಗು ಅಂಥೇಳಿ ಪ್ರಾರ್ಥನೆ ಮಾಡಿ ದೀಪ ಹಚ್ಚೋದು. ಆ ದೀಪ ಹಚ್ಚಿದ ಮೇಲೆ ದೀಪಕ್ಕಲ್ಲೂ ನಾವು ದೇವರನ್ನು ನೋಡ್ತೀವಿ ಅಂದಮೇಲೆ ಅಲ್ಲಿ ಹಚ್ತಾ ಇರುವಂಥ ದೀಪವು ಮಕರ ಜ್ಯೋತಿ ಅಂತ ನಾವು ಯಾಕೆ ಅದನ್ನು ಅಲ್ಲಗೆಳಿತಾ ಇದ್ದೀವಿ ಅಥವಾ ಅದರಲ್ಲಿ ಯಾಕೆ ಹುಡುಕನ್ನು ಹುಡುಕ್ತಾ ಇದ್ದೀವಿ? ಇಲ್ಲಿ ಬೇರೆ ಯಾವುದೋ ಧರ್ಮದವರು ಅದನ್ನು ಆಕ್ಷೇಪಣೆ ಮಾಡ್ತಾ ಇದ್ದರೆ ಅದರಲ್ಲಿ ನಮಗೇನು ಮಾಡೋಕ್ಕಾಗಲ್ಲ. ಆದರೆ ನಮ್ಮವರೇ ಒಂದಷ್ಟು ಜನ ಕಿಡಿಗೇಡಿಗಳು ಅದ್ರ ಜೊತೆ ಸೇರಿಕೊಂಡು ಇಲ್ಲಿ ಅಲ್ಲೇನೋ ದೀಪ ಹಚ್ತಾರಂತೆ, ಇಲ್ಲಿ ಯಾರೋ ಇಲ್ಲ. ಶುದ್ಧ ಏನಾಗಿದೆ ಅಂದರೆ ಯದ್ಭಾವಂ ತದ್ಭವತಿ. ನಾವು ಇನ್ನೊಬ್ಬರ ಭಾವನೆಯನ್ನು ಧಕ್ಕೆ ಮಾಡ್ತೀವಲ್ಲ ಅದರಷ್ಟು ಮುಟ್ಟಾಳ್ತನ ಇನ್ನೊಂದು. ಹಾಗಾಗಿ ಯಾರ ಭಾವನೆಗಳನ್ನು ನಾವು ಧಕ್ಕೆ ಮಾಡ್ತಾರೆ. ಯಾಕೆಂದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಆ ದೇವರು ಇರ್ತಾನೆ. ಒಬ್ಬರು ಮನಸ್ಸನ್ನು ನೋವು ಮಾಡಿದ್ವಿ ಅಂದರೆ ದೇವರನ್ನು ನೋವು ಮಾಡ್ತಾ ಇದ್ವಿ ಅಂತ. ಹಾಗಾಗಿ ನೋಡಿ ಮಕರ ಜ್ಯೋತಿಯನ್ನು ದರ್ಶನ ಮಾಡೋದು, ಅದನ್ನು ಹೇಳಿದ್ನಲ್ಲ, ವ್ರತಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಿ ಯಾರು ಆ ಮಕರ ಜ್ಯೋತಿಯನ್ನು ದರ್ಶನ ಮಾಡಿ ತದನಂತರ ಗೊತ್ತಾಯ್ತಾ ಈ ಥರದ್ದೆಲ್ಲ ಮಾಡ್ತಾರೋ ಅವ್ರಿಗೆ ಖಂಡಿತವಾಗಿಯೂ ಆ ಪೂರ್ಣ ಫಲ ಸಿಗುತ್ತೆ. ಆಮೇಲೆ ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿ ಅಷ್ಟೇ ಆಯಿತಾ, ಶೀಘ್ರವಾಗಿ ಫಲವನ್ನು ಕೊಡುವಂತಹ ದೇವರು. ಹಾಗಾಗಿ ಅವನಿಗೆ ನಾವೇನೋ ನಿತ್ಯ ವಿಶೇಷವಾಗಿ ಹೂ ಹಾಕಬೇಕು, ಹಣ್ಣಿಡಬೇಕು, ಇನ್ನೇನೂ ಇಲ್ಲ, ಮನಸ್ಸನ್ನು ಸಮರ್ಪಣೆ ಮಾಡೋದಷ್ಟೇ. ಹಾಗೆ ಅದೇ ಬೆಳಗ್ಗೆ ಬೇಗ ಎದ್ದು ಏನು ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ. ಮತ್ತು ಕೆಲವರೆಲ್ಲ ಹೇಳ್ತಾರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡವರು ಈ ಕಪ್ಪು ವಸ್ತ್ರವನ್ನೇ ಯಾಕೆ ಹಾಕೋತಾರೆ ಅಥವಾ ನೀಲಿ ವಸ್ತ್ರಗಳನ್ನೇ ಯಾರು ಹಾಕೋತಾರೆ ಅಂದರೆ ಇಲ್ಲೇನಾಗಿದೆ ಅಂದರೆ ಅಯ್ಯಪ್ಪ ಸ್ವಾಮಿಗೂ ಹಾಗೂ ಶನಿದೇವರಿಗೂ ಒಂದು ರೀತಿಯಾದಂಥ ಬಾಂಧವ್ಯ ಇದೆ. ಸಾಕ್ಷಾತ್ ಅಯ್ಯಪ್ಪ ದೇವರು ಶನಿದೇವರಿಗೆ ಆಜ್ಞೆ ಮಾಡ್ತಾನೆ, ನನ್ನ ಭಕ್ತರಿಗೆ ನೀನು ನೋವನ್ನು ಉಂಟು ಮಾಡಬೇಡ, ಅವ್ರಿಗೆ ಹಿಂಸೆಗಳನ್ನು ಕೊಡಬೇಡ. ಅದರಲ್ಲೂ 7.5 ಅಂತ ಬಂದಾಗಂತೂ ನೀನು ವಿಪರೀತವಾದಂಥ ನೋವುಗಳನ್ನು ಕೊಡ್ತೀಯ. ಹೀಗಾಗಿ ಅದನ್ನು ಅವ್ರಿಗೆ ತಡ್ಕೊಳ್ಳೋಕ್ಕಾಗಲ್ಲ. ನರಮಾನವರು ದೇವತೆಗಳನ್ನು ಕೊಟ್ಟಿದೆಯಾ ಅವ್ರು ಹೆಂಗೋ ಚತರಿಸ್ಕೋತಾರೆ, ಮದಕ್ಕೆ ಮತ್ತು ಹಾರಾಕ್ತಾರೆ. ಆದರೆ ನರಮಾನವರು ಅವ್ರಿಗೆ ಅಷ್ಟೆಲ್ಲ ಹಿಂಸೆ ಕೊಡಬೇಡ ಅಂತ ಹೇಳಿದಾಗ ಅಯ್ಯಪ್ಪ ಸ್ವಾಮಿಗೆ ಶನಿದೇವರು ಹೇಳ್ತಾನೆ, ನಾನೆಲ್ಲ ಮಾಡೋಕ್ಕಾಗಲ್ಲ, ರೂಲ್ಸ್ ಇಸ್ ರೂಲ್ಸ್ ಅಷ್ಟೇ, ಎಲ್ಲರಿಗೂ ರೂಲ್ಸ್ ಇದೆ, ಹಾಗಾಗಿ ನಾನು ಅದನ್ನು ಮಾಡಲೇಬೇಕಾಗತ್ತೆ ಅಂದಾಗ ಆಗ ಅಯ್ಯಪ್ಪ ಸ್ವಾಮಿ ಹೇಳ್ತಾರಂತೆ, ಸರಿ ಹಾಗಾದರೆ ನೀನು ಸಮಸ್ಯೆಗಳನ್ನು ಕೊಡಲೇಬೇಕು ಅಂತ ನಿಶ್ಚಯ ಮಾಡಿದ್ಯಲ್ವಾ, ಹಾಗಾದರೆ ಅವ್ರಿಗೆ ಅದೇ 48 ದಿನ ಸಮಸ್ಯೆ ಕೊಡು. ಏನು ಸಮಸ್ಯೆ? ಬೆಳಗ್ಗೆ ಬೇಗ ಎದ್ದೇಳೋದು ಆಯಿತಾ, ತಣ್ಣೀರಿನಲ್ಲಿ ಸ್ನಾನಗಳನ್ನು ಮಾಡೋದು, ಶುದ್ಧ ಸನ್ಯಾಸತ್ವ ಅದನ್ನು ಹೇಳಿದ್ನಲ್ಲ,
ಒಂದು ಕನ್ನಡಿ ನೋಡೋಂಗಿಲ್ಲ, ತಲೆ ಬಾಚೋ ಹಾಗಿಲ್ಲ. ಒಂದು ರೀತಿಯಾದಂಥ ಇದು ಒಂಥರ ಶಿಕ್ಷೆ ನಿಮಗೆ. ಈಗ ಹೆಂಗಾಗುತ್ತೆ ಅಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದು ತಣ್ಣೀರನ್ನು ಮುಟ್ಟಿದಾಗಲೇ ಶಾಕ್ ಹೊಡೆದಂಗೆ ಹೊಡೆಯುತ್ತೆ, ಹೌದಾ? ಅಂಥದ್ರಲ್ಲಿ ಆ ತಣ್ಣೀರನ್ನು ಸ್ನಾನ ಮಾಡೋದು. ಮತ್ತು ವಿಶೇಷವಾಗಿ ಶನಿದೇವರಿಗೆ ಪ್ರಿಯವಾದಂಥ ವರ್ಣ ಯಾವುದು ಅಂದರೆ ನೀಲವರ್ಣ, ನೀಲಿ ಬಣ್ಣ, ಮತ್ತು ಕೃಷ್ಣವರ್ಣ ಅಂದರೆ ಕಪ್ಪು ಬಣ್ಣ. ನೋಡಿ, ಇದನ್ನೇ ಅವ್ರಿಗೆ ಹಾಕೋಬೇಕು ಅಂತ ಆಜ್ಞೆ ಮಾಡಿದ್ದಾರೆ. ಅಂದರೆ ಕಪ್ಪು ವಸ್ತ್ರ ಅಥವಾ ನೀಲಿ ವಸ್ತ್ರಗಳನ್ನೇ ಧಾರಣೆ ಮಾಡಬೇಕು. ಈ ವ್ರತವನ್ನು ಕಠೋರವಾಗಿ ತಪಸ್ಸು ರೀತಿಯಲ್ಲಿ ಆಚರಣೆ ಮಾಡಿ 48 ದಿನವೂ ಕೂಡ ಭಜನೆಗಳನ್ನು ಮಾಡಿ ಸಂಧ್ಯಾಕಾಲದಲ್ಲಿ ಶಕ್ತಿಯ ಅನುಸಾರವಾಗಿ ನಿನ್ನ ಶ್ರಮವನ್ನೇ ದಾನ ಮಾಡಿ, ಅಂದರೆ ನಿನ್ನ ಕೈಯಿಂದ ಏನಾಗುತ್ತೋ ಅದನ್ನೇ ಪ್ರಸಾದ ಮಾಡಿ ದೇವರಿಗೆ ಸಮರ್ಪಿಸಿ ಅದನ್ನು 3 ಭಾಗ ಮಾಡ್ಕೋಬೇಕಂತೆ. ದೇವರಿಗೆ, ಅಯ್ಯಪ್ಪ ದೇವರಿಗೆ ನೈವೇದ್ಯ ಮಾಡಿದ್ದನ್ನು 3 ಭಾಗ ಮಾಡ್ಕೋಬೇಕಂತ. 1 ಭಾಗ ದೇವರಿಗೆ, 1 ಭಾಗ ಜನರಿಗೆ, ಆಮೇಲೆ 3ನೇ ಭಾಗ ತನಗೆ. ಇದನ್ನು ಮಾಡಿದ್ರೆ ಮಾತ್ರ ವ್ರತದ ಫಲ ನಮಗೆ ಸಿಗುತ್ತೆ ಅಂತೇಳಿ ಸಾಕ್ಷಾತ್ ಅಯ್ಯಪ್ಪ ದೇವರು ಶನಿದೇವರ ಹತ್ರ ಒಂದು ಒಳ್ಳೆ ರೀತಿಯಾದಂಥ ನಿಶ್ಚಯ ಮಾಡ್ಕೊಂಡಿದ್ದಾನೆ ನೋಡಿ. ಹಾಗಾಗಿ ಅಯ್ಯಪ್ಪ ಸ್ವಾಮಿ ಆರಾಧನೆ ಮಾಡಿದ್ರೆ ನಮಗೆ 7.5. ಈಗ ನೋಡಿ, ಮೀನರಾಶಿ, ಮೇಷರಾಶಿಯವರಿಗೆಲ್ಲ ಶನಿ ಸಂಚಾರದಲ್ಲಿದ್ದಾನೆ, ಅಂಥವ್ರಿಗೂ ಕೂಡ ಇದರಿಂದ ಬಾಧೆಗಳು ಪಾರಾಗ್ಬೋದು. ಮತ್ತು ಸಿಂಹರಾಶಿ ಮತ್ತು ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ, ಅಷ್ಟಮ ಶನಿ ನಡೀತಾ ಇದೆ. ಅಂಥವರು ಕೂಡ ನೋಡಿ ಅಯ್ಯಪ್ಪನ ನಾಮಸ್ಮರಣೆ ಮಾಡೋದರಿಂದ, ಈ ಕೆಲವರೆಲ್ಲ ಕನ್ಯೆಯರಿರ್ತಾರೆ, ಕೆಲವರು ಸುಹಾಸಿನಿ ಇರ್ತಾರೆ, ಅಂಥವರು ಅಯ್ಯಪ್ಪ ಸ್ವಾಮಿಯನ್ನು ಆರಾಧನೆ ಮಾಡುವ ಹಾಗಿಲ್ಲ. ಹಾಗಾಗಿ ಅವ್ರೇನು ಮಾಡ್ಬೋದು ಅಂದರೆ, ಈ ರೀತಿಯಾದಂಥ ಎಲ್ಲಿ ಭಜನೆಗಳು ನಡೆಯುತ್ತೋ ಅಲ್ಲೋಗಿ ತಮ್ಮ ಮನಸ್ಸಿನ ಭಕ್ತಿಯನ್ನು ಸಮರ್ಪಿಸಿದ್ರೂ ಕೂಡ ಅವರಿಗೆ ಫಲ ಸಿಗುತ್ತೆ. ಏನಾಗುತ್ತೆ ಅಂದರೆ, ಈಗ ಯಾರು ಅಂದರೆ ದೀಕ್ಷೆಯಲ್ಲಿದ್ದಂತಹ ಯಾರಿರ್ತಾರೋ ಮಾಲಾಧಾರಿಗಳು, ಅವರು ಭಜನೆ ಮಾಡ್ತಿರ್ತಾರೆ, ಅವು ಯಾರನ್ನೂ ಕೂಡ ಕರೆಯುವಂಗಿರೋದಿಲ್ಲ, ಆಹ್ವಾನ ಮಾಡುವಂಗಿರೋದಿಲ್ಲ. ಹಾಗಾಗಿ ಅಲ್ಲಿ ಅವ್ರಿಗೆ ಮಾತ್ರ ಸೇರಿದ್ದು ಅನ್ನುವಂಥದ್ದು ಭಾವನೆ ಏನಿಲ್ಲ, ಗೊತ್ತಾಯ್ತಾ? ಭಗವಂತ ಎಲ್ಲರಿಗೂ. ಹಾಗಾಗಿ ಅವ್ರು ಮಾಡೋರ ಜೊತೆ ನಾವೇನು ಮಾಡಬೇಕು, ಮನಸ್ಸನ್ನು ಸೇರಿಸ್ಬೇಕು. ಅದನ್ನು ಬಿಟ್ಟು ನಾವು ಅಲ್ಲಿ ಹೋಗಿ ಉಪದ್ರ ಕೊಡೋದು ಅಥವಾ ಮಾಡೋರಿಗೆ ಇನ್ನೇನೋ ಒಂದು ಹಿಂಸೆ ಕೊಡೋದು, ಇದನ್ನೆಲ್ಲ ಮಾಡಿದ್ರೆ ಇನ್ನಷ್ಟು ಪಾಪಕ್ಕೊಳಗಾಗ್ತೀವಿ. ಶನಿ ಇನ್ನೂ ಡಬಲ್ ಸಮಸ್ಯೆಗಳನ್ನು ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಶನಿ ಒಂದು ಸಮಸ್ಯೆ ಕೊಟ್ಟರೆ ನಮಗೆ ಅರಗಿಸ್ಕೊಳಕ್ಕಾಗಲ್ಲ, 2 ಸಮಸ್ಯೆ ಕೊಟ್ಟರೆ ಇನ್ನೆಲ್ಲಿ ತಡೆಯೋಕ್ಕಾಗತ್ತೆ, ಹೌದಾ? ಹಾಗಾಗಿ ನೀಲಿ ವಸ್ತ್ರ, ಕಪ್ಪು ವಸ್ತ್ರಗಳನ್ನು ನಾವು ಧಾರಣೆ ಮಾಡೋದ್ರಿಂದ ಕೂಡ ಶನಿ ದೋಷಗಳನ್ನು ದೂರ ಆಗುತ್ತೆ ಅಂತ ಹೇಳೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಸಂಕ್ರಾಂತಿ ಹಬ್ಬದ ವಿಶೇಷ ಏನು, ಇದರ ಹಿನ್ನೆಲೆ, ಆಚರಣೆ, ಇನ್ನು ಪೊಂಗಲ್ ಮಾಡುವಂಥ ವಿಶೇಷ, ಎಳ್ಳು ಬೀರುವಂಥದ್ದು ಯಾಕೆ, ಇನ್ನು ಮಹಾವಿಷ್ಣು ಆರಾಧನೆ ಹೇಗೆ ಮಾಡಬೇಕು, ಈ ಎಲ್ಲ ವಿಚಾರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಮತ್ತೊಮ್ಮೆ ತಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಗುರುಗಳೇ. ನಮಸ್ಕಾರ. ನಮಗೆ ಸಂಕ್ರಾಂತಿಯ ವಿಶೇಷ ಸಂಚಿಕೆಯ ಚಿತ್ರೀಕರಣ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಗವಿಪುರಂ ಬೆಂಗಳೂರು ಇವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಮಕರ ಸಂಕ್ರಾಂತಿಯ ಆಚರಣೆ ಹೇಗಿರಬೇಕು, ಸಂಕ್ರಾಂತಿಯನ್ನು ಹೇಗೆ ನಾವು ಆಚರಣೆ ಮಾಡಬೇಕು, ಪೊಂಗಲ್ನ ವಿಶೇಷ ಏನು, ಇನ್ನು ಎಳ್ಳು ಬೀರುವಂಥ ಸಂಪ್ರದಾಯ ಯಾಕೆ ಬಂತು, ಇದನ್ನು ಮಾಡೋದ್ರಿಂದ ಸಿಗುವಂಥ ಫಲಗಳೇನು, ಇದೆಲ್ಲದರ ಬಗ್ಗೆ ಕೂಡ ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ. ಯಾವುದೇ ಒಂದು ಕಾರ್ಯ ಮಾಡೋದಕ್ಕಿಂತ ಮುಂಚೆ ಗಣಪತಿಯೊಂದಿಗೆ ಎಲ್ಲ ಕಾರ್ಯವನ್ನು ಪ್ರಾರಂಭ ಮಾಡ್ತೀವಿ ನಾವು. ಅದರಿಂದ 900 ವರ್ಷಗಳ ಇತಿಹಾಸ ಇರುವಂಥ ಒಂದು ಗಣಪತಿ. 600 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಒಂದು ಕಲ್ಯಾಣ ಮಂಟಪ ಇದೆ. ಈ ಗಣಪತಿಗೆ ಪ್ರತಿ ಮಂಗಳವಾರ ಬಂದು ಗರಿಕೆಯನ್ನು ಕೊಟ್ಟು ಅರ್ಚನೆ ಮಾಡಿಸೋದ್ರಿಂದ ಅಥವಾ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ವಿದ್ಯೆ ಅನ್ನೋದು ವೃದ್ಧಿ ಆಗುತ್ತೆ, ನೆನಪಿನ ಶಕ್ತಿ ಅನ್ನೋದು ವೃದ್ಧಿ ಆಗುತ್ತೆ. ದೀಪ ಮತ್ತು ವಿದ್ಯೆ ಒಬ್ಬರಿಂದ ಒಬ್ಬರಿಗೆ ಹಂಚಿದಷ್ಟು ವೃದ್ಧಿ ಆಗುತ್ತೆ. ಎಳ್ಳು ಬೀರುವಂಥ ಸಂಪ್ರದಾಯ ಯಾಕೆ ಬಂತು, ಇದನ್ನು ಮಾಡೋದ್ರಿಂದ ಸಿಗುವಂಥ ಫಲಗಳೇನು, ಇದೆಲ್ಲದರ ಬಗ್ಗೆ ಕೂಡ ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡಿ.